ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಮೊಘಲರ ಕಾಲದ ದೇಶೀಯ ಸಾಹಿತ್ಯಾಧಾರಗಳನ್ನು ಕುರಿತು ಚರ್ಚೆ ಮಾಡುತ್ತಿದ್ದೇನೆ. ಕಮಿಂಗ್ ಟು ದ ಮೊಘಲ್ ಪೀರಿಯಡ್, ವಿ ಆರ್ ಲಾಟ್ ಆಫ್ ಹಿಸ್ಟಾರಿಕಲ್ ಎವಿಡೆನ್ಸಸ್ ಆರ್ ಬುಕ್ಸ್ ಆರ್ ಮೆಮೊರೀಸ್. ಏಕೆಂದರೆ ಮುಸಲ್ಮಾನರ ಆಳ್ವಿಕೆ ಪ್ರಾರಂಭ ಆದ ಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಅನೇಕ ಗ್ರಂಥಗಳು ರಚನೆಯಾಗಿವೆ. ಮೊಘಲರ ಕಾಲದ ಇತಿಹಾಸವನ್ನು ಪುನರ್ರಚನೆ ಮಾಡಲು ನಮಗೆ ಸಮೃದ್ಧವಾದ ಆಕಾರಗಳು ಲಭ್ಯವಾಗಿವೆ. ದೊರೆಗಳಿಂದ ರಚಿತವಾದಂಥ ಆತ್ಮಚರಿತೆಗಳು, ಫರ್ಮಾನುಗಳು, ಸರಕಾರದ ಆದೇಶಗಳು, ಕಂದಾಯದ ನಿಯಮಗಳು, ಸಂಖ್ಯಾಶಾಸ್ತ್ರದ ಸರ್ವೇಕ್ಷಣೆಗಳು, ರಾಜ್ಯದ ಲೆಕ್ಕಪತ್ರಗಳು, ಇಂಪೀರಿಯರ್ ಗೆಜೆಟಿಯರ್, ಧಾರ್ಮಿಕ ಸಾಹಿತ್ಯ, ವೃತ್ತಪತ್ರಿಕೆಗಳು, ಅಧಿಕಾರಿಗಳು ಮತ್ತು ಮುನ್ಸಿಗಳ ಐತಿಹಾಸಿಕ ಪತ್ರಗಳು ಇತ್ಯಾದಿ ಮೊಘಲರ ಇತಿಹಾಸದ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ. ಮೊಘಲರ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲ ಐತಿಹಾಸಿಕ ದೇಶೀಯ ಕೃತಿ ಎಂದರೆ ಬಾಬರ್ ನಾಮ ಅಥವಾ ತುಜುಕ್ ಐ ಬಾಬರಿ. ಬಾಬರ್ ನಾಮ ಮೊಘಲರ ಕಾಲದ ಮೊಟ್ಟ ಮೊದಲ ಐತಿಹಾಸಿಕ ಕೃತಿಯಾಗಿದೆ. ಇದು ಬಾಬರನ ಆತ್ಮಚರಿತೆ. ಬಾಬರ್ ನಾಮ ಆರ್ ತುಜುಕ್ ಐ ಬಾಬರಿ ಈಸ್ ಆನ್ ಆಟೋಬಯೋಗ್ರಫಿ ಆಫ್ ಬಾಬರ್. ಇದಕ್ಕೆ ಇನ್ನೊಂದು ಹೆಸರು ಬಾಬರನ ನೆನಹುಗಳು ಅಂತ ಕರೀತಾರೆ. ಬಾಬರ್ ತನ್ನ ಆತ್ಮಚರಿತೆಯಾದಂಥ ಈ ಬಾಬರ್ ನಾಮ ಅಥವಾ ತುಜುಕಿ ಐ ಬಾಬರಿಯನ್ನು ತಾಯಿ ಭಾಷೆಯಾದ ಟರ್ಕಿ ಭಾಷೆಯಲ್ಲಿ ಬರೆದಿದ್ದಾರೆ. ಬಾಬರ್ ನಾಮ ಬಾಬರ್ ಮತ್ತು ಅವನ ಮಗ ಹುಮಾಯೂನನ ಆರಂಭದ ಜೀವನದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಆದರೆ ಬಾಬರ್ ನಾಮ ಅಥವಾ ತುಜುಕೈ ಬಾಬರ್ನ ಕೆಲವು ಮಾಹಿತಿಗಳು ಕೈಬಿಟ್ಟು ಹೋಗಿವೆ. ಉದಾಹರಣೆಗೆ 1500ರಿಂದ 1519ರವರೆಗೆ, 1520ರಿಂದ 1525ರವರೆಗೆ, 1529ರಿಂದ 30ರವರೆಗೆ ಏನೇನು ಭಾರತದಲ್ಲಿ ನಡೆಯಿತು ಎಂಬುದರ ಬಗ್ಗೆ ಆ ಬಾಬರ್ ನಾಮದಲ್ಲಿ ಉಲ್ಲೇಖಗಳಿಲ್ಲ ಮತ್ತು ವಿವರಣೆಗಳು ಇಲ್ಲ. ಆದರೂ ಕೂಡ ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಒಂದು ಐತಿಹಾಸಿಕ ದಾಖಲೆ ಅಂದರೆ ತಪ್ಪಾಗಲಾರದು. ಅಕ್ಬರನ ಕಾಲದಲ್ಲಿ ಬಾಬರ್ ನಾಮವನ್ನು ಅಬ್ದುರ್ ರಹೀಮ್ ಖಾನ ಎಂಬುವನು ಈ ಟರ್ಕಿ ಭಾಷೆಯಿಂದ ಆತ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಸೊ ಬಾಬರ್ ನಾಮ ವಾಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಪರ್ಷಿಯಾ ಬೈ ಅಬ್ದುರ್ ರಹೀಮ್ ಖಾನ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಕ್ಬರ್. ಇದು ಇಲ್ಲಿಯ ತನಕ ಸುಮಾರು 4 ಬಾರಿ ಬಾಬರ್ ನಾಮ ಈ ಪರ್ಷಿಯನ್ ಭಾಷೆಗೆ ಭಾಷಾಂತರಗೊಂಡಿದೆ. 1826ರಲ್ಲಿ ಬಾಬರ್ ನಾಮ ಫ್ರೆಂಚ್ ಭಾಷೆಗೂ ಮತ್ತು ಆಂಗ್ಲ ಭಾಷೆಗೆ ಭಾಷಾಂತರಗೊಂಡಿದೆ. 1857ರಲ್ಲಿ ಇದರ ಮೊದಲ ಕಲ್ಲಚ್ಚಿನ ಪ್ರತಿಯನ್ನು ಈ ಎನ್ ಇಲ್ಮಿಲ್ಸ್ಕಿ ಎಂಬುವರು ಸಂಪಾದಿಸಿದರು. 1905ರಲ್ಲಿ ಮೇಡಮ್ ಬೆವರಿಡ್ಜ್ ಇದನ್ನು ಸಂಪಾದಿಸಿದರು. ಬಾಬರ್ ನಾಮವನ್ನು ಕುರಿತು ಎಲ್ಫಿನ್ಸ್ಟೋನ್ ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಫಿನ್ಸ್ಟೋನ್ ಅವರ ಪ್ರಕಾರ ಬಾಬರ್ ನಾಮ ಅಥವಾ ತುಜುಕಿ ಐ ಬಾಬರಿ ಏಷ್ಯಾ ಖಂಡದಲ್ಲೇ ವಾಸ್ತವಿಕ ಈ ಮಾಹಿತಿಯನ್ನು ಒಳಗೊಂಡ ಒಂದು ಐತಿಹಾಸಿಕ ತುಣುಕು ಅಥವಾ ಕೃತಿ ಎಂಬುದಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೇಡಮ್ ಬೆವರಿಡ್ಜ್ ರವರು ಹೇಳ್ತಾರೆ, ಬಾಬರ್ ನಾಮ ಗಿಬನ್ನನ ಆತ್ಮಚರಿತೆ, ಅಗಸ್ಟೈನನ ಆತ್ಮಚರಿತೆ ಮತ್ತು ಈ ನ್ಯೂಟನ್ನ ಆತ್ಮಚರಿತೆಗಳಿಗೆ ಹೋಲಿಸಿದಾಗ ಇದು ಪ್ರಥಮ ಆದ್ಯತೆಯನ್ನು ಪಡೆದುಕೊಂಡಿದೆ, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಬಾಬರ್ ತನ್ನ ಆತ್ಮಚರಿತೆಯಾದಂಥ ಈ ನೆನಹುಗಳು ಅಥವಾ ಈ ತುಜುಕೈ ಬಾಬರ್ನಲ್ಲಿ ಅವನು ಭಾರತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾನೆ. ಬಾಬರ್ ಹ್ಯಾಸ್ ರಿಟನ್ ಅಬೌಟ್ ಪೀಪಲ್, ಡ್ರೆಸ್ಸಸ್ ಆಫ್ ಇಂಡಿಯಾ, ವೆದರ್ ಆ್ಯಂಡ್ ಸೀಸನ್ ಆಫ್ ಇಂಡಿಯಾ, rains of India, climatic condition of India, social economic condition of India, and capital city of India,
ಸೊ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಅವನು ತನ್ನ ಆತ್ಮಚರಿತೆಯಲ್ಲಿ ಪ್ರತಿಪಾದಿಸಿದ್ದಾನೆ, ಬರೆದು ಬಿಟ್ಟು ಹೋಗಿದ್ದಾನೆ. ಬಾಬರ್ ಭಾರತಕ್ಕೆ ಬಂದಾಗ ಭಾರತದಲ್ಲಿದ್ದಂಥ ಈ ಪರಿಸ್ಥಿತಿಗಳ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ತನ್ನ ಪುಸ್ತಕವಾದಂಥ, ತನ್ನ ಆತ್ಮಚರಿತೆಯಾದಂಥ ಬಾಬರ್ ನಾಮದಲ್ಲಿ ಉಲ್ಲೇಖಿಸಿದ್ದಾನೆ. ಬಾಬರ್ ಈ ಯಾವ ಮುಚ್ಚುಮರೆಯಿಲ್ಲದೆ ಈ ಭಾರತದ ರಾಜಕೀಯ ವಿಚಾರ, ಅವನ ವಿಜಯಗಳು, ಅವನ ಕುಂದುಕೊರತೆಗಳು, ಅವನ ತಪ್ಪುಗಳು, ಅವನಲ್ಲಿದ್ದಂಥ ಕೆಟ್ಟ ಚಾಳಿಗಳ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಮುಚ್ಚುಮರೆಯಿಲ್ಲದೆ ತನ್ನ ಆತ್ಮಚರಿತೆಯಲ್ಲಿ ಬರೆದುಕೊಂಡು ಹೋಗಿದ್ದಾನೆ. ಬಾಬರ್ ತುಜಿಕೈ ಬಾಬರ್ನಲ್ಲಿ ಭಾರತದ ವಿಸ್ತಾರ, ಅಪರಿಮಿತವಾದ ಚಿನ್ನ ಬೆಳ್ಳಿಯ ಬಗ್ಗೆ, ಭೌಗೋಳಿಕ ಲಕ್ಷಣಗಳ ಬಗ್ಗೆ, ಸಾಮಾಜಿಕ ಸ್ಥಿತಿ ಮತ್ತು ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ, ಈ ಭಾರತದಲ್ಲಿದ್ದಂಥ ಹೂಗಳ ಬಗ್ಗೆ, ಮರಗಿಡಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಅವನು ಉಲ್ಲೇಖವನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅಕಾರ್ಡಿಂಗ್ ಟು ಬಾಬರ್ ನಾಮ, ಏರ್ ಆಫ್ ಇಂಡಿಯಾ ಈಸ್ ವೆರಿ ಫೈನ್. So climatic condition of India is very beautiful, not only in cold season, so in hot season also. ಅಂದರೆ ಭಾರತದ ಮಳೆಯ ಬಗ್ಗೆ, ಭಾರತದ ಮಳೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾನೆ. ವಾಯುಗುಣದ ಬಗ್ಗೆ ಮತ್ತು ಈ ಗಾಳಿಯ ಬಗ್ಗೆ ಉತ್ತಮವಾದಂಥ ಮಾತುಗಳನ್ನು ಆಡಿದ್ದಾನೆ ಮತ್ತು ಮೆಚ್ಚುಗೆಯ ವಿಚಾರಗಳನ್ನು ತನ್ನ ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ. ಬಾಬರ್ ನಾಮದ ಪ್ರಕಾರ, ಅಕಾರ್ಡಿಂಗ್ ಟು ಬಾಬರ್ ನಾಮ, ಇಂಡಿಯನ್ಸ್ ಹ್ಯಾಡ್ ನೋ ಗುಡ್ ಸೆನ್ಸ್, ಮ್ಯಾನರ್ಸ್ ಆ್ಯಂಡ್ ಕಲ್ಚರ್ ಅಂತ ಹೇಳ್ತಾನೆ. ಭಾರತೀಯರು ಸುಸಂಸ್ಕೃತರಾಗಿರಲಿಲ್ಲ, ನೋಡುವುದಕ್ಕೆ ಸುಂದರವಾಗಿರಲಿಲ್ಲ. ಭಾರತದಲ್ಲಿ ಸುಂದರವಾದಂಥ ಒಂದು ಉತ್ತಮವಾದಂಥ ಶಾಲೆಗಳಿರಲಿಲ್ಲ, ಉತ್ತಮವಾದಂಥ ಮಾರುಕಟ್ಟೆಗಳು ಇರಲಿಲ್ಲ, ಉತ್ತಮವಾದಂಥ ನಾಯಿಗಳಿರಲಿಲ್ಲ, ಉತ್ತಮವಾದಂಥ ದ್ರಾಕ್ಷಿ ಇರಲಿಲ್ಲ. ಸೊ ಹೀಗೆ ಅನೇಕ ವಿಚಾರಗಳ ಬಗ್ಗೆ ತನ್ನ ನೆನಪುಗಳು ಎಂಬ ಕೃತಿಯಲ್ಲಿ ಪ್ರತಿಪಾದಿಸಿದ್ದಾನೆ. ಜೊತೆಗೆ ಇಬ್ರಾಹಿಂ ಲೋಧಿ, ಅಲಮ್ ಖಾನ್ ಲೋಧಿ ಮತ್ತು ಈ ದೌಲತ್ ಖಾನ್ ಲೋಧಿ ಮತ್ತು ರಾಣಾ ಸಂಗ್ರಾಮ ಸಿಂಗ್ರವರ ಗುಣ ಅವಗುಣಗಳ ಬಗ್ಗೆ ತನ್ನ ತುಜಿಕೈ ಬಾಬರ್ನಲ್ಲಿ ಪ್ರತಿಪಾದಿಸಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಬಾಬರ್ ಈ ಭಾರತದಲ್ಲಿ 5 ಮುಸಲ್ಮಾನ್ ರಾಜ್ಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ, 2 ಹಿಂದೂ ರಾಜ್ಯಗಳು, ಆ ರಾಜರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ. ಅಕಾರ್ಡಿಂಗ್ ಟು ಬಾಬರ್ ನಾಮ, ದೇರ್ ವರ್ 5 ಮುಸ್ಲಿಂ ಕಿಂಗ್ಡಮ್ಸ್ ಇನ್ ಇಂಡಿಯಾ ಆ್ಯಂಡ್ ದೇರ್ ವರ್ 2 ಹಿಂದೂ ರೂಲರ್ಸ್. 5 ಮುಸ್ಲಿಂ ರಾಜ್ಯಗಳನ್ನು ಪ್ರತಿಪಾದಿಸಿದ್ದಾನೆ. ಯಾವುದು? 1 ದೆಹಲಿ, 2 ಗುಜರಾತ್, 3 ಮಾಳ್ವಾ, 4 ಬಂಗಾಳ, 5 ಬಹಮನಿ. ಅದೇ ರೀತಿ 2 ಹಿಂದೂ ರಾಜರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಂದು ವಿಜಯನಗರದ ಅರಸ, ಇನ್ನೊಂದು ಈ ಚಿತ್ತೂರಿನ ಅರಸ ಅಥವಾ ಈ ರಜಪೂತರ ಅರಸನ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ಇಷ್ಟಾದರೂ ಕೂಡ ಬಾಬರ್ ಇದು ಖಾಂದೇಶದ ಬಗ್ಗೆ, ಒರಿಸ್ಸಾದ ಬಗ್ಗೆ, ಕಾಶ್ಮೀರದ ಬಗ್ಗೆ, ಸಿಂಧ್ನ ಬಗ್ಗೆ, ಪೋರ್ಚುಗೀಸರ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಅವನು ಒದಗಿಸ್ಕೊಟ್ಟಿಲ್ಲ. ಭಾರತದ ದೇಶದ ವಿಸ್ತಾರದ ಬಗ್ಗೆ ಮತ್ತು ಅಲ್ಲಿನ ರಾಜಧಾನಿಯ ಬಗ್ಗೆ ಕೂಡ ಅವನು ಪ್ರಸ್ತಾಪ ಮಾಡಿದ್ದಾನೆ. ಸೊ ಏನೇ ಲೋಪದೋಷಗಳಿದ್ದರೂ ಕೂಡ ಬಾಬರ್ ನಾಮ ಒಂದು ಮಹತ್ವಪೂರ್ಣವಾದ ಒಂದು ಐತಿಹಾಸಿಕ ಕೃತಿ ಎಂದರೆ ತಪ್ಪಾಗಲಾರದು. ಈ ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖವಾದಂಥ ದೇಶೀಯ ಸಾಹಿತ್ಯ ಕೃತಿ ಯಾವುದು ಅಂದರೆ ಈ ತಾರಿಕ್ ಐ ರಸೀದ್. ತಾರಿಕ್ ಐ ರಸೀದ್ ವಾಸ್ ರಿಟನ್ ಬೈ ಮಿರ್ಜಾ ಮಹಮ್ಮದ್ ಹೈದರ್. ಮಿರ್ಜಾ ಮಹಮ್ಮದ್ ಹೈದರ್ was a relative of Babur, the founder of Mughal dynasty in India. ಈ ಮಿರ್ಜಾ ಮಹಮ್ಮದ್ ಹೈದರ್ ಎಂಬವನು ಈ ತಾರಿಕ್ ಐ ರಸೀದ್ ಎಂಬ ಕೃತಿಯನ್ನು ಬರೆದ. ಸೊ ಈತ ಬಾಬರನ ಸಂಬಂಧಿಯಾಗಿದ್ದ. ಈ ಕೃತಿ 2 ಭಾಗಗಳನ್ನು ಒಳಗೊಂಡಿದೆ. ಇದು ಬಾಬರ್ ಮತ್ತು ಅವನ ಮಗ ಹುಮಾಯೂನನ ಜೀವನ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಹಾಗೆ ಮೊಘಲರ ಇತಿಹಾಸವನ್ನು ತಿಳಿಯಲು ಇರುವ ಮತ್ತೊಂದು ದೇಶೀಯ ಕೃತಿ ಯಾವುದು ಅಂದರೆ ಈ ತಾಜ್ ಕಿರತ್ ಉಲ್ ವಕಿಯತ್ ಅಂತ. ತಾಜ್ ಕಿರತ್ ಉಲ್ ವಕಿಯತ್. ಇಟ್ ವಾಸ್ ರಿಟನ್ ಬೈ ಜೋಹಾರ್. ಜೋಹಾರ್ ವಾಸ್ ಎ ಸರ್ವೆಂಟ್ ಆಫ್ ಹುಮಾಯೂನ್. ಹುಮಾಯೂನನ ಸೇವಕನಾದ ಜೋಹಾರ್ ಈ ತಾಜ್ ಕಿರತ್ ಉಲ್ ವಕಿಯತ್ ಎಂಬ ಕೃತಿಯನ್ನು ಬರೆದ. ಇದು ಹುಮಾಯೂನನ ಜೀವನ ಮತ್ತು ರಾಜ್ಯಾಡಳಿತದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಹಾಗೆ ಈ ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಳಲು ಇನ್ನೊಂದು ಇರತಕ್ಕಂಥ ಐತಿಹಾಸಿಕ ದೇಶೀಯ ಕೃತಿ ಯಾವುದು ಅಂದರೆ ಅಬೀಬ್ ಉಸ್ ಸಿಹಾರ್. ಅಬೀಬ್ ಉಸ್ ಸಿಹಾರ್. ಇಟ್ ವಾಸ್ ರಿಟನ್ ಬೈ ಈ ಖಾವಂದ್ ಅಮೀರ್ ಅಂತ. ಖಾವಂದ್ ಅಮೀರ್ ಇದರ ಕರ್ತೃ.
ಇಟ್ ವಾಸ್ ರಿಟನ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್. ಇದು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿದೆ. ಇದರ ಮೊದಲ ಕಲ್ಲಚ್ಚಿನ ಪ್ರತಿ 1857ರಲ್ಲಿ ಮುಂಬೈನಲ್ಲೂ, 1885ರಲ್ಲಿ ಇರಾನಿನ ರಾಜಧಾನಿ ಟೆಹರನ್ನಲ್ಲೂ ಕೂಡ ಇದು ರಚನೆಯಾಯಿತು. ಸೊ ಆದರೆ ಈ ಅಬೀಬು ಸಿಯಾರ್ ಇದು ಬಾಬರನ್ ಮತ್ತು ಅವನ ಮಗ ಹುಮಾಯೂನನ ಪ್ರಾರಂಭದ 3 ವರ್ಷಗಳ ಆಳ್ವಿಕೆಯ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಹಾಗೆ ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಳಲು ಇರತಕ್ಕಂಥ ಮತ್ತೊಂದು ದೇಶೀಯ ಕೃತಿ ಯಾವುದು ಅಂದರೆ ಹುಮಾಯೂನ್ ನಾಮ. ಹುಮಾಯೂನ್ ನಾಮ ವಾಸ್ ರಿಟನ್ ಬೈ ಗುಲ್ಬದನ್ ಬೇಗಂ. ಗುಲ್ಬದನ್ ಬೇಗಂ ವಾಸ್ ಎ ಡಾಟರ್ ಆಫ್ ಬಾಬರ್ ಆ್ಯಂಡ್ ಶಿ ವಾಸ್ ಸಿಸ್ಟರ್ ಆಫ್ ಹುಮಾಯೂನ್. ಹುಮಾಯೂನನ ಸಹೋದರಿ ಬಾಬರನ ಮಗಳು ಗುಲ್ಬದನ್ ಬೇಗಂ ಆ ಬಾಬರ್ ನಾಮ ಹುಮಾಯೂನ್ ನಾಮವನ್ನು ಬರೀತಾಳೆ. ಸೊ ಈಕೆ ಈ ಹುಮಾಯೂನ್ ನಾಮದಲ್ಲಿ ಬಾಬರ್ ಮತ್ತು ಹುಮಾಯೂನನ ಬಗ್ಗೆ, ಬಾಬರ್ ಮತ್ತು ಹುಮಾಯೂನ್ ಈ ಕುಟುಂಬದ ಸದಸ್ಯರ ಜೊತೆ ಹೊಂದಿದ್ದಂಥ ಸಂಬಂಧದ ಬಗ್ಗೆ, ಮತ್ತು ಬಾಬರ್ ಮತ್ತು ಹುಮಾಯೂನ ಈ ಸಂಪ್ರದಾಯಗಳ, ಸಾಮಾಜಿಕ ಸಂಪ್ರದಾಯಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಮತ್ತು ಇದು ಈ ಗುಲ್ಬದನ್ ಬೇಗಂ ತನ್ನ ಸಹೋದರನಾದಂಥ ಹುಮಾಯೂನ್ ಹೇಗೆ ರಾಜ್ಯವನ್ನು ಕಳೆದುಕೊಂಡು ದೇಶಭ್ರಷ್ಟನಾದ ಎಂಬ ವಿಚಾರವನ್ನು, ಅವನು ಪಟ್ಟ ಶ್ರಮದ ಬಗ್ಗೆ, ಅವನ ಅಲಮಾರಿ ಜೀವನದ ಬಗ್ಗೆ, ಜೊತೆಗೆ ಇವನ ಆ ನತದೃಷ್ಟತೆಯ ಬಗ್ಗೆ ಅವಳು ಪ್ರಸ್ತಾಪ ಮಾಡಿದ್ದಾಳೆ. ಯಾಕೆಂದರೆ ಹುಮಾಯೂನ್ ಅಂದರೆ ಅದೃಷ್ಟ ಎಂದರ್ಥ. ಹುಮಾಯೂನ್ ಮೀನ್ಸ್, ದ ನೇಮ್ ಹುಮಾಯೂನ್ ಮೀನ್ಸ್ ಫಾರ್ಚುನೇಟ್. ಆದರೆ ಇವನಂತ ಅನ್ಫಾರ್ಚುನೇಟ್ ಪರ್ಸನ್ ಯಾರೂ ಇಲ್ಲ. ಈ ಹುಮಾಯೂನ್ ಅಂದರೆ ಅದೃಷ್ಟವಂತ, ಆದರೆ ಇವನಂತ ನತದೃಷ್ಟ ಯಾರೂ ಇಲ್ಲ. ಅದಕ್ಕೆ ಇತಿಹಾಸಕಾರ ಲೇನ್ ಪೋರ್ ಭಾಳ ಚೆನ್ನಾಗಿ ಹೇಳ್ತಾರೆ, ಹುಮಾಯೂನ್ ಜೀವನ ಉದ್ದಕ್ಕೂ ಎಡವಿದಂತೆ ಮುನ್ನಡೆದ ಅಂತ. ಈ ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖವಾದ ದೇಶೀಯ ಸಾಹಿತ್ಯ ಆಧಾರ ಅಂದರೆ ತವಾರಿಖ್-ಇ ದೌಲತ್-ಇ ಶೇರ್ಶಾಹಿ. ತವಾರಿಖ್-ಇ ದೌಲತ್-ಇ ಶೇರ್ಶಾಹಿ. ಇಟ್ ವಾಸ್ ರಿಟನ್ ಬೈ ಹಸನ್ ಅಲಿ ಖಾನ್. ಇಟ್ ವಾಸ್ ರಿಟನ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್. ಹಸನ್ ಅಲಿ ಖಾನ್ ಪರ್ಷಿಯನ್ ಭಾಷೆಯಲ್ಲಿ ತವಾರಿಖ್-ಇ ದೌಲತ್-ಇ ಶೇರ್ಶಾಹಿ ಎಂಬ ಕೃತಿಯನ್ನು ಬರೀತಾನೆ. ಈ ಕೃತಿಯ 2ನೇ ಅಧ್ಯಾಯ 6ನೇ ಅಧ್ಯಾಯ ಈ ಶೇರ್ಶಾ ಸೂರ್ಯ ಅಥವಾ ಫರೀದನ ಈ ಜೀವನ ಮತ್ತು ಆಡಳಿತದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಈ ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖವಾದ ದೇಶೀಯ ಸಾಹಿತ್ಯ ಆಧಾರ ಕೃತಿ ಅಂದರೆ ತಾರೀಖ್-ಇ ಶೇರ್ಶಾಹಿ. ತಾರೀಖ್-ಇ ಶೇರ್ಶಾಹಿ ಇದನ್ನು ಅಬ್ಬಾಸ್ ಖಾನ್ ಶೆರ್ವಾನಿ ಎಂಬುವನು ಈ ಕೃತಿಯನ್ನು ಬರೆದಿದ್ದಾನೆ. ಇದು ಇಟ್ ಟೆಲ್ಸ್ ಅಬೌಟ್ ಲೀನೇಜ್, ಲೈಫ್ ಹಿಸ್ಟ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಶೇರ್ಶಾ. ಈ ಗ್ರಂಥ ತಾರೀಖ್-ಇ ಈ ಶೇರ್ಶಾಹಿ ಎಂಬ ಕೃತಿ ಇದು ಈ ಇವರ ಫರೀದ್ ಅಥವಾ ಈ ಶೇರ್ಶಾನ ವಂಶಾವಳಿಯ ಬಗ್ಗೆ, ಅವನ ಜೀವನದ ಬಗ್ಗೆ, ಅವನ ಆಡಳಿತದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದ ಕೃತಿ ಅಂದರೆ ಅಕ್ಬರ್ ನಾಮ. ಅಕ್ಬರ್ ನಾಮ ಅಂತ ಕೇಳಿದ್ರು ಒಂದೇ ಆನ್ಸರ್ ಬರೀಬೇಕು. ಅಬುಲ್ ಫಜಲ್ ಅಂದರೂ ಕೂಡ ಒಂದೇ ಆನ್ಸರನ್ನು ನೀವು ಬರೀಬೇಕಾಗ್ತದೆ. ಅಥವಾ ಐನೇ ಅಕ್ಬರಿ ಬಗ್ಗೆ ಬರೆದರೂ ಕೂಡ ಒಂದೇ ಆನ್ಸರನ್ನು ನೀವು ಬರೀಬೇಕಾಗ್ತದೆ. ಇಲ್ಲಿ ಅಕ್ಬರ್ನ ಕಾಲದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅನೇಕ ಐತಿಹಾಸಿಕ ಗ್ರಂಥಗಳು ಲಭ್ಯವಾಗಿವೆ. ಎ ನಂಬರ್ ಆಫ್ ಬುಕ್ಸ್ ಆರ್ ಅವೈಲಬಲ್ ಟು ಅಸ್ ಟು ರಿರೈಟ್ ದ ಹಿಸ್ಟ್ರಿ ಆಫ್ ಅಕ್ಬರ್ ದ ಗ್ರೇಟ್ ಹೀರೋ ಆಫ್ ಮೊಘಲ್ ಡೈನಾಸ್ಟಿ. ಅನೇಕ ಗ್ರಂಥಗಳು ಲಭ್ಯವಾಗಿವೆ. ಅವುಗಳಲ್ಲಿ ಅಬುಲ್ ಫಜಲ್ ಬರೆದಿರತಕ್ಕಂಥ ಕೃತಿಗಳು ಬಹಳ ಪ್ರಮುಖವಾದವು. ವಾಸ್ ಅಬುಲ್ ಫಜಲ್? ಅಬುಲ್ ಫಜಲ್ ವಾಸ್ ಎ ಫ್ರೆಂಡ್ ಆಫ್ ಅಕ್ಬರ್. ಅಕ್ಬರನ ಪರಮ ಸ್ನೇಹಿತ. ಅಬುಲ್ ಫಜಲ್ 1551ರಲ್ಲಿ ಆಗ್ರಾದಲ್ಲಿ ಜನಿಸಿದ. ಇವನ ತಂದೆ ಸೂಫಿ ಸಂತ ಶೇಖ್ ಮುಬರಕ್ ಅಂತ. ಈ ಅಕ್ಬರ್ ತನ್ನ ಸ್ನೇಹಿತನಾದಂಥ ಅಬುಲ್ ಫಜಲನ್ನು ಈ ದಕ್ಷಿಣ ಭಾರತದ ಈ ಮಹಾದಂಡನಾಯಕನಾಗಿ, ಈ ದಂಡಯಾತ್ರೆಗಳ ಮಹಾದಂಡನಾಯಕನಾಗಿ ನೇಮಕ ಮಾಡ್ತಾನೆ. ಜೊತೆಗೆ ಅಬುಲ್ ಫಜಲ್ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅಬುಲ್ ಫಜಲ್ ರೋಟ್ ಸೆವರಲ್ ಬುಕ್ಸ್. ಈ ಟ್ರಾನ್ಸ್ಲೇಟೆಡ್ ಮೆನಿ ಬುಕ್ಸ್ ಫ್ರಮ್ ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಇಂಟು ಪರ್ಷಿಯನ್ ಲ್ಯಾಂಗ್ವೇಜ್. ಈತ ಅನೇಕ ಗ್ರಂಥಗಳನ್ನು ಸಂಸ್ಕೃತ ಭಾಷೆಯಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ್ದಾನೆ. ಸೊ ಇವನು ಬರೆದಂಥ ಕೃತಿಗಳು ಯಾವುವು ಅಂದರೆ ಅಕ್ಬರ್ ನಾಮ, 2ನೇದು ಐನೇ ಅಕ್ಬರಿ, 3 ರುಕತ್-ಇ ಅಬುಲ್ ಫಜಲ್, 4ನೇದು ಇನ್ಸಾ-ಇ ಅಬುಲ್ ಫಜಲ್. ಈ ಗ್ರಂಥಗಳಲ್ಲಿ ಅತ್ಯಂತ ಪ್ರಮುಖವಾದ ಗ್ರಂಥ ಅಂದರೆ ಅಕ್ಬರ್ ನಾಮ. ಸೊ ಅಕ್ಬರ್ ನಾಮವನ್ನು ಹೆನ್ರಿ ಬೆವರೆಡ್ಜ್ ಎಂಬುವರು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿರ್ತಾರೆ. ಹೆನ್ರಿ ಬೆವರೆಡ್ಜ್ ಟ್ರಾನ್ಸ್ಲೇಟೆಡ್ ಅಕ್ಬರ್ ನಾಮ ಇಂಟು ಇಂಗ್ಲಿಷ್ ಲ್ಯಾಂಗ್ವೇಜ್. ಇದು
3 ಭಾಗಗಳನ್ನು ಒಳಗೊಂಡಿದೆ. ಅಕ್ಬರ್ನಾಮ ವಾಸ್ ಡಿವೈಡೆಡ್ ಇಂಟು 3 ಗ್ರೂಪ್ಸ್, 3 ಡಿವಿಷನ್. ಈ ಅಕ್ಬರ್ನಾಮವನ್ನು 3 ಭಾಗಗಳನ್ನಾಗಿ ವಿಭಾಗ ಮಾಡಲಾಗಿದೆ. ಅಕ್ಬರ್ನಾಮದ ಮೊದಲ ಭಾಗ ಅಕ್ಬರನ ಜನನ, ಬಾಬರ್ ಮತ್ತು ಹುಮಾಯೂನನ ಆಳ್ವಿಕೆ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಅಕ್ಬರ್ನಾಮದ 2ನೇ ಭಾಗ ಅಕ್ಬರ್ನ ಆಳ್ವಿಕೆಯನ್ನು ಪ್ರಾರಂಭದಿಂದ ಹಿಡಿದು 46 ವರ್ಷಗಳವರೆಗೆ ಹೇಗಿತ್ತು ಎಂಬುದರ ಬಗ್ಗೆ ಮಾಹಿತಿ ಕೊಡುತ್ತೆ. ಅಕ್ಬರ್ನಾಮದ 3ನೇ ಭಾಗವೇ ಐನೇ ಅಕ್ಬರಿ. ಐನೇ ಅಕ್ಬರಿ ಕೂಡ 3 ಸಂಪುಟಗಳಲ್ಲಿದೆ. ಇದು 3 ಸಂಪುಟಗಳನ್ನು ಒಳಗೊಂಡಿದೆ. ಈ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆ ಇದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದೆ. HS ಜೆರೆಟ್ ಇದನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದ್ದ. ಈ ಐನೇ ಅಕ್ಬರಿ ಇದೆಯಲ್ಲ, ಇದು ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಉದಾಹರಣೆಗೆ ಅಕ್ಬರನ ರಾಜ್ಯದ ವಿಸ್ತಾರ, ಅವನ ಆಡಳಿತದ ಬಗ್ಗೆ, ಮತ್ತು ಅವನ ಕಂದಾಯ ನೀತಿಯ ಬಗ್ಗೆ, ಅವನ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ, ಅವನ ಸೈನ್ಯದ ಬಗ್ಗೆ, ಅವನ ಆಡಳಿತದ ವಿಭಾಗಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಈ ಸೈನ್ಯ ಮತ್ತು ನಾಗರಿಕ ಅಧಿಕಾರಿಗಳು ಪಡೆದುಕೊಳ್ಳುತ್ತಿದ್ದ ಸಂಬಳದ ಬಗ್ಗೆ, ಈ ವಿದೇಶಿ ಆಕ್ರಮಣಗಳ ಬಗ್ಗೆ, ಯಾತ್ರಿಕರ ಬಗ್ಗೆ, ಮುಸ್ಲಿಂ ಮತ್ತು ಹಿಂದೂ ಸಂತರ ಬಗ್ಗೆ, ಈ ಖಗೋಳಶಾಸ್ತ್ರದ ಬಗ್ಗೆ, ಮತ್ತು ತತ್ವಶಾಸ್ತ್ರದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಎಲ್ಲಕ್ಕಿಂತ ಮಿಗಿಲಾಗಿ ದೀನಲಾಯಿಯ ಗುರಿ ಉದ್ದೇಶಗಳ ಬಗ್ಗೆ, ಅನೇಕ ವಿಚಾರಗಳ ಬಗ್ಗೆ ಇದು ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಇದಿಷ್ಟು ಅಕ್ಬರ್ನಾಮ ಅಥವಾ ಅಬುಲ್ ಫಜಲ್ ಅಂತ ಕೇಳಿದ್ರೆ ಈ ಬರೀಬೇಕಾಗುತ್ತೆ. ನೆಕ್ಸ್ಟ್, ಮೊಘಲರ ಕಾಲದ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖವಾದಂಥ ಗ್ರಂಥ ಯಾವುದು ಅಂದರೆ ತಬಕತೈ ಅಕ್ಬರಿ. ತಬಕತೈ ಅಕ್ಬರಿ ವಾಸ್ ರಿಟನ್ ಬೈ ನಿಜಾಮುದ್ದೀನ್ ಅಹಮದ್ ಎಂಬುವನು ತಬಕತೈ ಅಕ್ಬರಿ ಎಂಬ ಕೃತಿಯನ್ನು ಬರೀತಾನೆ. ಇದು ಅಕ್ಬರನ ಕಾಲದ ಆಳ್ವಿಕೆಯ ಕೆಲವು ಘಟನೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖ ಐತಿಹಾಸಿಕ ದಾಖಲೆ ಅಥವಾ ಕೃತಿ ಅಂದರೆ ತುಜುಕ್-ಐ ಜಹಾಂಗೀರಿ. ತುಜುಕ್-ಐ ಜಹಾಂಗೀರಿ ವಾಸ್ ಆನ್ ಆಟೋಬಯೋಗ್ರಫಿ ಆಫ್ ಜಹಾಂಗೀರ್. ಜಹಾಂಗೀರನ ಆತ್ಮಚರಿತೆ ಇದು ಜಹಾಂಗೀರನ ಕಾಲದ ರಾಜಕೀಯ ಘಟನೆಗಳ ಬಗ್ಗೆ, ಸೈನಿಕ ಘಟನೆಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಜೊತೆಗೆ ಅವನ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಬಗ್ಗೆ ಕೂಡ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಮೊಘಲರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖವಾದ ಗ್ರಂಥ ಅಂದರೆ ಇಕ್ಬಾಲ್ ನಾಮ-ಐ ಜಹಾಂಗೀರಿ. ಇಟ್ ವಾಸ್ ರಿಟನ್ ಬೈ ಮುಹಮ್ಮದ್ ಖಾನ್ ಇದರ ಕರ್ತೃ. ಇದು ಬಾಬರ್, ಹುಮಾಯೂನ್, ಅಕ್ಬರ್ ಮತ್ತು ಜಹಾಂಗೀರನ ಕಾಲದ ಐತಿಹಾಸಿಕ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಮೊಘಲರ ಕಾಲದ ಮತ್ತೊಂದು ಪ್ರಮುಖ ಐತಿಹಾಸಿಕ ದಾಖಲೆ ಅಂದರೆ ಪಾದ್ಶಾಹನಾಮ ವಾಸ್ ರಿಟನ್ ಬೈ ಅಬ್ದುಲ್ ಹಮೀದ್ ಲಾಹೋರಿ ಬರೆದಿರ್ತಕ್ಕಂಥ ಪಾದ್ಶಾಹನಾಮ ಈ ಶಹಜಾನನ ಈ ಕಾಲದ ಸಂಗತಿಗಳ ಬಗ್ಗೆ, ಅವನ ಆಳ್ವಿಕೆಯ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಮೊಘಲರ ಕಾಲದ ಮತ್ತೊಂದು ಪ್ರಮುಖ ಐತಿಹಾಸಿಕ ಗ್ರಂಥ ಯಾವುದು ಅಂದರೆ ಈ ಶಹಜಹಾನಾಮ ವಾಸ್ ರಿಟನ್ ಬೈ ಇನಾಯತ್ ಖಾನ್. ಶಹಜಹಾನಾಮ ಥ್ರೋಸ್ ಲೈಟ್ ಅಪಾನ್ ದ ಸೆಂಟ್ರಲ್ ಏಷ್ಯನ್ ಪಾಲಿಸಿ ಆಫ್ ಶಹಜಹಾನ್. ಈ ಶಹಜಹಾನಾಮದ ಕರ್ತೃ ಇನಾಯತ್ ಖಾನ್ ಅಂತ. ಇವನು ಈ ಶಹಜಹಾನಾಮದಲ್ಲಿ ಈ ಶಹಜಹಾನನ ಮಧ್ಯ ಏಷ್ಯಾದ ನೀತಿಯ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾನೆ. ಹಾಗೆ ಈ ಕಾಲದ ಮತ್ತೊಂದು ಪ್ರಮುಖವಾದಂಥ ಈ ಕೃತಿ ಯಾವುದು ಅಂದರೆ ಮುಖ್ಯವಾಗಿ ಇದು ಅಲಂಗೀರ್ನಾಮ. ಈ ಕಾಲದ ಮತ್ತೊಂದು ಪ್ರಮುಖವಾದ ಕೃತಿ ಅಂದರೆ ಅಲಂಗೀರ್ನಾಮ. ಮಿರ್ಜಾ ಮಹಮ್ಮದ್ ಕಾಸಿಂ ಎಂಬುವನು ಇದನ್ನು ಬರೆದಿದ್ದಾನೆ. ಮಿರ್ಜಾ ಮಹಮ್ಮದ್ ಕಾಸಿಮನ್ನು ಬರೆದಿರ್ತಕ್ಕಂಥ ಈ ಕೃತಿ ಔರಂಗಜೇಬನ 10 ವರ್ಷಗಳ ಆಳ್ವಿಕೆಯ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಸೊ ಇನ್ನೊಂದು ಪ್ರಮುಖವಾದ ಕೃತಿ ಅಂದರೆ ಮಾಸಿರ್-ಐ ಅಲಂಗೀರಿ. ಇದನ್ನು ಮಹಮ್ಮದ್ ಸಾಕಿ ಮುಸ್ತಾದ್ ಖಾನ್ ಬರೆದಿದ್ದಾನೆ. ಇದು ಔರಂಗಜೇಬನ ಪೂರ್ಣ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಮೊಘಲರ ಕಾಲದ ಮತ್ತೊಂದು ಪ್ರಮುಖ ಕೊನೆಯ ಐತಿಹಾಸಿಕ ಗ್ರಂಥ ಯಾವುದಂದರೆ ಮುಂತಕಬ್ ಉಲ್ ಲುಬಾಬ್. ಇಟ್ ವಾಸ್ ರಿಟನ್ ಬೈ ಕಾಫಿ ಖಾನ್. ಇದರ ಕರ್ತೃ ಕಾಫಿ ಖಾನ್. ಇದು ಔರಂಗಜೇಬನ ಆಳ್ವಿಕೆ ಬಗ್ಗೆ ಮಾಹಿತಿ ಕೊಡುತ್ತೆ. ಔರಂಗಜೇಬನಿಗೆ ಇತಿಹಾಸಕಾರರ ಬಗ್ಗೆ ಸ್ವಾಭಾವಿಕವಾಗಿ ಅವನಿಗೆ ಒಳ್ಳೆಯ ಭಾವನೆ ಇಲ್ಲದಿದ್ದರೂ ಕೂಡ ಇವನ ಕಾಲದ ಇತಿಹಾಸದ ತಿಳ್ಕೊಳ್ಬೇಕಾದ್ರೆ ಅನೇಕ ಐತಿಹಾಸಿಕ ದಾಖಲೆಗಳು ಲಭ್ಯವಾಗಿವೆ. ಇದಿಷ್ಟು ಮೊಘಲರ ಕಾಲದ ದೇಶೀಯ ಸಾಹಿತ್ಯಾಧಾರಗಳು. ಈಗ 3ನೇ ಪಾರ್ಟು ದೇಶೀಯ ಸಾಹಿತ್ಯಾಧಾರದಲ್ಲಿ ಮರಾಠರ ಕಾಲಕ್ಕೆ ಸಂಬಂಧಪಟ್ಟಂಥ ದೇಶೀಯ ಸಾಹಿತ್ಯಾಧಾರಗಳನ್ನು ಚರ್ಚೆ ಮಾಡೋಣ.
Coming to the Maratha period, we have lot of indigenous records. ಈ ಮರಾಠ ಕಾಲಕ್ಕೆ ಬಂದಾಗ ಅನೇಕ ಐತಿಹಾಸಿಕ ದೇಶೀಯ ಸಾಹಿತ್ಯ ಆಧಾರಗಳು ಗ್ರಂಥಗಳು ಲಭ್ಯವಾಗಿವೆ. ಅವುಗಳಲ್ಲಿ ಮೊದಲನೆಯದಾಗಿ ಈ ಗ್ರಂಥ ಯಾವುದಂದರೆ ನೃಪಸಿಂಹ ಸರಸ್ವತಿಯ ಜೀವನ ಚರಿತ್ರೆ ಅಂತ. ನೃಪಸಿಂಹ ಸರಸ್ವತಿಯ ಜೀವನ ಚರಿತ್ರೆ. ಸೊ ಇಟ್ ವಾಸ್ ರಿಟನ್ ಬೈ ಸರಸ್ವತಿ ಗಂಗಾಧರ್ ಎಂಬುವನು ಇದರ ಕರ್ತೃ. ಇದು ಈ ನೃಪಸಿಂಹ ಸರಸ್ವತಿ ಜೀವನ ಚರಿತ್ರೆ ಎಂಬ ಕೃತಿ ಮಹಾರಾಷ್ಟ್ರದ ಧರ್ಮದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಈ ಮರಾಠರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖವಾದಂಥ ದೇಶೀಯ ಸಾಹಿತ್ಯ ಆಧಾರ ಯಾವುದು ಅಂದರೆ ಈ ರಾಧಾ ಮಾಧವ ವಿಲಾಸ್ ಚಂಪು ಇದರ ಕರ್ತೃ ಜಯರಾಮ್ ಪಿಂಡೆ ವಾಸ್ ದ ಆಥರ್ ಆಫ್ ರಾಧಾ ಮಾಧವ ವಿಲಾಸ ಚಂಪು. ಸೊ ಇದು ಶಿವಾಜಿಯ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ತದೆ. ನೆಕ್ಸ್ಟ್ ಈ ವಿ.ಕೆ. ರಾಜವಾಡಿ ಎಂಬವನು ಇದನ್ನು ಸಂಪಾದಿಸಿದ. ನೆಕ್ಸ್ಟ್ ಮರಾಠರ ಬಗ್ಗೆ ತಿಳ್ಕೊಳ್ಳಲು ಇನ್ನೊಂದು ಪ್ರಮುಖವಾದಂಥ ಐತಿಹಾಸಿಕ ದೇಶೀಯ ಕೃತಿ ಅಂದರೆ ಸೂರ್ಯವಂಶಂ. ಇಟ್ ವಾಸ್ ರಿಟನ್ ಬೈ ಪರಮಾನಂದ ಈ ಸೂರ್ಯವಂಶಂ ಕೃತಿಯ ಈ ಕರ್ತೃ. ಇದು ಶಿವಾಜಿ ಮತ್ತು ಸಂಭಾಜಿಯ ಬಗ್ಗೆ ಮಾಹಿತಿ ಕೊಡುತ್ತೆ. ಈ ಸೂರ್ಯವಂಶಂ ಥ್ರೋಸ್ ಲೈಟ್ ಅಪಾನ್ ಶಿವಾಜಿ ಆ್ಯಂಡ್ ಸಂಭಾಜಿ ಅದರ ಬಗ್ಗೆ ಮಾಹಿತಿ ಕೊಡುತ್ತೆ. ನೆಕ್ಸ್ಟ್ ಮರಾಠ ಕಾಲದ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮುಖ ಒಂದು ದೇಶೀಯ ಸಾಹಿತ್ಯ ಕೃತಿ ಅಂದರೆ ಶಿವಾಜಿ ಪಟ್ಟಾಭಿಷೇಕ ಕಲ್ಪತರು. ಅನಿರುದ್ಧ ಸರಸ್ವತಿ ಇದರ ಕರ್ತೃ. ಇದು 234 ಶ್ಲೋಕಗಳನ್ನು ಒಳಗೊಂಡಿದೆ. ಇದು ಶಿವಾಜಿಯ ಪಟ್ಟಾಭಿಷೇಕದ ಬಗ್ಗೆ ಮಾಹಿತಿ ಕೊಡುತ್ತೆ. ಯಾವುದು ಈ ಶಿವಾಜಿ ಪಟ್ಟಾಭಿಷೇಕ್ ಕಲ್ಪತರು ಥ್ರೋಸ್ ಲೈಟ್ ಅಪಾನ್ ಕಾರನೇಷನ್ ಆಫ್ ಶಿವಾಜಿಯ ಪಟ್ಟಾಭಿಷೇಕದ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡುತ್ತೆ. ಮತ್ತೊಂದು ಪ್ರಮುಖವಾದ ಗ್ರಂಥ ಈ ಮರಾಠ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಅಂದರೆ ಈ ಸಭಾಸದ್ ಬಖಾರ್ ಇದನ್ನು 1697ರಲ್ಲಿ ಕೃಷ್ಣಜಿ ಅನಂತ್ ಎಂಬುವನು ಜಿಂಜಿಯಲ್ಲಿ ರಚನೆ ಮಾಡಿದ. ಇದು ಶಿವಾಜಿಯ ಬಗ್ಗೆ ಅವನ ಜೀವನ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಈ ಮೇಲ್ಕಂಡ ಕೃತಿಗಳ ಜೊತೆಗೆ ಸಹಜಿಯ ಆತ್ಮಚರಿತ್ರೆ, ವೀರಭದ್ರ ವಿಜಯಂ, ಶಿವಚರಿತ್ರ ಪ್ರದೀಪ, ಈ ಶಿವಾಜಿಯ ನಿಬಂಧಾವಳಿ, ರಾಜಾರಾಮ್ ಚರಿತ್ರೆ, ಈ ಪುರಂದರ ದಫ್ತಕಗಳು ಕೂಡ ಮರಾಠರ ಇತಿಹಾಸದ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ. ಹಾಗೆಯೇ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳ ದಿನಚರಿಗಳು, ಡೈರಿ, ಈ ಸೂರತ್ ಪತ್ರಗಳು, ರೆಕಾರ್ಡ್ಸ್ ಆಫ್ ಫೋರ್ಟ್ ಸೇಂಟ್ ಜಾರ್ಜ್, ಹಾಗೆಯೇ ಈ B.G. ಪರಂಜಪಿ ಬರೆದಿರತಕ್ಕಂಥ ಇಂಗ್ಲಿಷ್ ರೆಕಾರ್ಡ್ಸ್ ಆಫ್ ಶಿವಾಜಿ, ಜಾದನಾಥ್ ಸರ್ಕರ್ ಅವರ ಈ ಹೌಸ್ ಆಫ್ ಶಿವಾಜಿ ಎಂಬ ಗ್ರಂಥ, ಹಾಗೆ ಈ J.S. ಡೇ ಸೈ ಬರೆದಿರತಕ್ಕಂಥ ದ ಹಿಸ್ಟ್ರಿ ಆಫ್ ಮರಾಠಾಸ್, ಹಾಗೆಯೇ ಈ ಜಾದನಾಥ್ ಸರ್ಕಾರ ಬರೆದಿರತಕ್ಕಂಥ ಹಿಸ್ಟ್ರಿ ಆಫ್ ಮರಾಠ ಈ ಕೃತಿಗಳು, ಹಾಗೆ ಸುರೇಂದ್ರನಾಥ್ ರವರ ಈ ಮರಾಠ ಅಡ್ಮಿನಿಸ್ಟ್ರೇಟಿವ್ ಆಫ್ ಸಿಸ್ಟಮ್ ಆಫ್ ಮರಾಠಾಸ್ ಆ್ಯಂಡ್ ಮಿಲಿಟರಿ ಸಿಸ್ಟಮ್ ಆಫ್ ಮರಾಠ ಎಂಬ ಕೃತಿಗಳು ಇವೆಲ್ಲವೂ ಕೂಡ ಮರಾಠರ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಡ್ತದೆ. ಇದಿಷ್ಟು ಮರಾಠರ ಕಾಲಕ್ಕೆ ಸಂಬಂಧಪಟ್ಟಂಥ ಈ ದೇಶೀಯ ಸಾಹಿತ್ಯ ಕೃತಿಗಳು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ವಿದೇಶಿ ಸಾಹಿತ್ಯ ಆಧಾರಗಳನ್ನು ಅಥವಾ ವಿದೇಶಿ ಬರವಣಿಗೆಗಳ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.